ಹೆಸರು ವಿವೇಕ್ ಕುಮಾರ್, ತಂದೆ ಸಂಜೀವಪ್ಪ, ನಮ್ಮೂರು ಆನೆವಸ್ತು. ನಾನು ನನ್ನ ಪ್ರಥಮ ಮತ್ತು ದ್ವಿತೀಯ PUC ಸರ್ ಎಂ ವಿಶ್ವೇಶ್ವರಯ್ಯ ಸೈನ್ಸ್ ಪದವಿ ಪೂರ್ವ ಕಾಲೇಜ್ ಬೆಂಗಳೂರಲ್ಲಿ ಕಲಿತಿದ್ದು. ನನ್ನ ಥಿಯರಿ ರಿಸಲ್ಟ್ ಬಂದ್ಬಿಟ್ಟು 95. ನಾನು 2024 ಆಸ್ ಪರ್ ದಿ ಎಕ್ಸ್ಪರ್ಟ್ ಕೀ ಆನ್ಸರ್ 570+. ನಾವು ನಮ್ಮ ಕಾಲೇಜಲ್ಲಿ ನಮ್ಮ ಪ್ರಿಪ್ರೇಷನ್ ಹೇಗಿತ್ತಪ್ಪ ಅಂದರೆ, ನಮ್ಮ ಕಾಲೇಜಲ್ಲಿ ನಮ್ಮ NCERT ಸರಿಯಾಗಿ ಕಲಿಸ್ತಾ ಹೋದ್ರು. ನಾವು ಅದನ್ನೇ ಫಾಲೋ ಮಾಡಿದ್ವಿ. NCERT ಆದ ನಂತರ ನಮ್ಮ ಕಾಲೇಜಲ್ಲಿ ಕೊಟ್ಟ ಮಟೀರಿಯಲ್ಸ್ ಮತ್ತು ಅದರ ಸೊಲ್ಯೂಷನ್ಸ್ ಮಾಡ್ತಾ ಹೋದ್ವಿ. ನಮಗೆ ಚಾಪ್ಟರ್ಸ್ ಟೆಸ್ಟ್ ಇರ್ತಾ ಬಂದರು. ಆ ಚಾಪ್ಟರ್ಸ್ ಟೆಸ್ಟ್ ಆದಮೇಲೆ ಸೊಲ್ಯೂಷನ್ಸ್ ಇರ್ತಾ ಹೋಯಿತು. ಚಾಪ್ಟರ್ಸ್ ಟೆಸ್ಟ್ ಆದಮೇಲೆ ನಮ್ಗೆ ಗ್ರ್ಯಾಂಡ್ ಟೆಸ್ಟ್ ಬರ್ತಾ ಹೋಯಿತು. ನಮ್ಮ ಗ್ರ್ಯಾಂಡ್ ಟೆಸ್ಟ್ ಹೇಗಿರ್ತಿತ್ತು, ನಮ್ಮ ಗ್ರ್ಯಾಂಡ್ ಟೆಸ್ಟ್ ಕ್ವಶನ್ಸ್ ಪೇಪರ್ ಯಾರು ತೆಗ್ತಿದ್ರು ಅಂದರೆ, ನಮ್ಮ ಕಾಲೇಜಲ್ಲಿ ಆ ಸಬ್ಜೆಕ್ಟ್ ತಕ್ಕ ಟೀಚರ್ಸ್ ನಮ್ಗೆ ಆ ಗ್ರ್ಯಾಂಡ್ ಟೆಸ್ಟ್ ಕ್ವಶನ್ ಪೇಪರ್ ತೆಗ್ತಿದ್ರು. ಅದು ಯಾವ ಥರ ತೆಗ್ತಿರಪ್ಪ ಅಂದರೆ, ಏನು ನೀಟ್ ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ ಪೇಪರ್ ಇತ್ತು ಅದೇ ಥರ ಕ್ವಶನ್ ಪೇಪರ್ NCERT ಲೈನೇ ತೆಗ್ತಿದ್ರು. ನಮ್ಮ ಸೊಲ್ಯೂಷನ್ಸ್ ಪೇಪರ್ ಕೇಳಿದರೆ NCERTಲ್ಲೇ NCERTಲ್ಲಿ ಇರ್ತಕ್ಕಂಥ ಸೊಲ್ಯೂಷನ್ನೇ ನಮಗೆ ತೋರಿಸ್ತಿದ್ರು. ನಮಗೆ ಗ್ರ್ಯಾಂಡ್ ಟೆಸ್ಟ್ ಆದ ನಂತರ ನಾವು ಮಾರ್ಕ್ ಟೆಸ್ಟ್ ಇರ್ತಾವೆ. ನಾವು ಮಾರ್ಕ್ ಟೆಸ್ಟು ಭಾಳ ಮಾರ್ಕ್ ಟೆಸ್ಟ್ ಬರೋದು. ನಾವು ಮಾರ್ಕ್ ಟೆಸ್ಟ್ ಹೇಗಿರ್ತಿತ್ತು, ಅದರ ಟೆಸ್ಟಿಂಗ್ ಸ್ಟೈಲ್ಸ್ ಆಗಿರ್ಬೋದು, ಟೈಮಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಏನು ನೀಟ್ ಎಕ್ಸಾಮಲ್ಲಿ ಇರುತ್ತೋ ಅದೇ ಫಾಲೋ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮಗೆ 2024 ಏನು ಮೇನ್ ನೀಟ್ ಎಕ್ಸಾಮ್ ಬರೋದು ಅದು ಭಯ ಇದ್ದಿದ್ದಿಲ್ಲ. ನಮ್ಮ ಶೇಡಿಂಗ್ ಏನು ಭಯ ಇರುತ್ತೆ ಹೊಸ್ದಾಗಿ ಬರೋ ಹುಡುಗರಿಗೆ, ಅದೇನು ಭಯ ಇದ್ದಿದ್ದಿಲ್ಲ. ಎಕ್ಸಾಮ್ ಚಲೋ ಆಯಿತು. ಇನ್ನೊಂದು ವಿಷಯ ಏನು ಹೇಳೋಕೆ ಇಷ್ಟಪಡ್ತೀನಿ ನೀಟ್ ಆಸ್ಪಿರೆಂಟ್ಸ್ ಅಂತಂದರೆ, ಕನ್ಸಿಸ್ಟೆನ್ಸ್ ವರ್ಕ್ ಇರಬೇಕು. ಕನ್ಸಿಸ್ಟೆನ್ಸ್ ಆ್ಯಂಡ್ ಕಾನ್ಸ್ಟೆಂಟ್ ವರ್ಕ್ ಕ್ಯಾನ್ ಗಿವ್ ಅ ಗುಡ್ ರಿಸಲ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಲ್ಲಿ ಏನು ಮಾಡಿದೆ ಅಂದರೆ, ನಮಗೆ ಫಸ್ಟ್ PUC ಏನು ರಿಸಲ್ಟ್ ಬಂತು ಅದಾದ ನಂತರನೇ ನಮ್ಮ ನೀಟ್ ಹೇಳ್ತಾ ಹೋದ್ರು. ನೀಟ್ ಹೇಳಿದ ನಂತರ ನಾವು ವಾಪಸ್ ಊರಿಗೆ ಹೋಗಿದ್ದು ಅಂತಂದರೆ May 6th ನಮಗೆ ವಾಪಸ್ ಊರಿಗೆ ಬಿಟ್ಟರು. ಅದೇ ನಡುವೆ ಮನೆಯಲ್ಲಿ ಯಾವ ಏನು ಸಂದರ್ಭ ಇದ್ರು, ಫಂಕ್ಷನ್ ಇದ್ರು, ನಾವು ಊರಿಗೆ ಬಿಟ್ಟಿಲ್ಲ. May 6th ವಾಪಸ್ ನಾವು ಊರಿಗೆ ಹೋಗಿದ್ದು ಹೇಳ್ತಾ ನಾನು ಮಾತು